ನಮಸ್ಕಾರ, ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಗೋಧಿ ಹಿಟ್ಟು ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ನ್ಯಾಕ್ಸಿಗೆ ನಾನು ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಅದೇ ಅರ್ಧ ಕಪ್ಪನ್ನು ಗೋಧಿ ಹಿಟ್ಟನ್ನ ಬಳಸ್ಕೋಬೋದು. ನೋಡಿ, 1/4 ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ ಅದನ್ನು. ನೋಡಿ, ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಅದಕ್ಕೆ ಶಾಯಿ ಜೀರಾ ಅಂತ ಬರುತ್ತೆ ಅದು, ಮತ್ತು ಓಂಕಾಳು ಎರಡೂ ಈ ರೀತಿ ಉಜ್ಜಿಬಿಟ್ಟು ಹಾಕಿ, ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಉಜ್ಜಿಬಿಟ್ಟು ಹಾಕಿ. ನೀವು ನಾರ್ಮಲ್ ಜೀರಿಗೆನೂ ತೊಗೋಬೋದು. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ನೋಡಿ, ಇದಕ್ಕೆ ಸೊಪ್ಪನ್ನು ಬಳಸ್ಕೊತೀನಿ. ಹಾಗಾಗಿ ಇದಕ್ಕೆ 1 ಕಪ್ಪಷ್ಟು ಪಾಲಕ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನುಗ್ಗೆ ಸೊಪ್ಪನ್ನ ನಾನು ಅರ್ಧ ಕಪ್ಪಷ್ಟು ಬಳಸ್ಕೊಂಡಿದ್ದೀನಿ. ನಿಮಗೆ ನುಗ್ಗೆ ಸೊಪ್ಪು ಬೇಡ ಅಂದರೆ ಪಾಲಕ್ ಅಷ್ಟೇ ಯೂಸ್ ಮಾಡ್ಕೋಬೋದು, ಇಲ್ಲ ಮೆಂತೆ ಅದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮೆತ್ತಗಾಗೋವರೆಗೂ ಹುರಿಬೇಕು. ಹುರಿದ್ಬಿಟ್ಟು ಅದನ್ನ ಇದಕ್ಕೆ ಹಾಕಬೇಕು, ಯಾಕಂದ್ರೆ ನುಗ್ಗೆ ಸೊಪ್ಪು ಈ ರೀತಿ ಹುರಿಯೋದ್ರಿಂದ ಕಹಿ ಬಿಡೋದಿಲ್ಲ. ನೋಡಿ, ನೀಟಾಗಿ ಹುರಿಬೇಕು. ಈ ಥರ ಹುರಿದ್ಬಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ನೀವು ಸೊಪ್ಪು ಬೇಡ ಅಂದರೆ ಬರೀ ಮಸಾಲೆ ಐಟಮ್ ಹಾಕ್ಕೊಂಡು ಮಾಡ್ಕೋಬೋದು. ಸೊಪ್ಪು ಹಾಕೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು. ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನೇ ಜಾಸ್ತಿ ಯೂಸ್ ಮಾಡಿದರೂ ಟೇಸ್ಟು ಚೆನ್ನಾಗಿರುತ್ತೆ, ಮಾಡ್ಬೋದು. ನೋಡಿ, ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಾಮೂಲಿ ಚಪಾತಿ ಥರ ಇರೋದೇನು ಬೇಡ, ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರಬೇಕು. ನೋಡಿ, ಈ ಕಡೆ ಒಂದು ಬಟ್ಲಿಗೆ ಮೈದಾ ಹಿಟ್ಟು 1-2 ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನು ಚಪಾತಿ ಥರ ಲಟ್ಟಿಸ್ಬಿಟ್ಟು ಮಧ್ಯೆ ಹಚ್ಚೋದಕ್ಕೆ ಬೇಕಿದು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕಿದು. ನೋಡಿ, ಹಿಟ್ಟು ಆಗಲೇ ನೆಂದಿದೆ, ಒಂದು ಅರ್ಧ ಗಂಟೆ ಬಿಟ್ಟು ಸಾಕು, ನೀಟಾಗಿ ನೆಂದ್ಬಿಡುತ್ತೆ. ನೋಡಿ, ಈ ಕಡೆ ಇಷ್ಟು ತೊಗೊಂಡಿದ್ದೀನಿ ಹಿಟ್ಟು. ನಿಮ್ಗೆ ಬೇಕಂದರೆ ಚಿಕ್ಕ ಮಾಮೂಲಿ ಪೂರಿ ಮಾಡ್ತಾರಲ್ಲ ಆ ಸೈಜಲ್ಲಿ ತೊಗೊಂಡು ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ, ಮಾಮೂಲಿ ಚಪಾತಿ ಅಷ್ಟಕ್ಕಿಂತ ಸ್ವಲ್ಪ ದೊಡ್ಡದೆ. ನೋಡಿ, ಆವಾಗಲೇ ಕಲಸಿಟ್ಟಿದ್ದಲ್ಲ ಮೈದಾ ಹಿಟ್ಟು ಮತ್ತು ತುಪ್ಪನ ಅದನ್ನ ಈ ಥರ ನೋಡಿ ಈ ರೀತಿ ಫುಲ್ಲಾಗಿ ಸವರ್ಕೋಬೇಕು. ಅದಕ್ಕೆಲ್ಲ ನೀಟಾಗಿ ಕವರ್ ಆಗಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮೇಲ್ಗಡೆನೂ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೋಡಿ ಈ ರೀತಿ ಮೈದಾ ಮತ್ತು ತುಪ್ಪನ ಹಾಕಿ ಕಲಸಿರ್ತೀವಲ್ಲ ಅದನ್ನು ನೀಟಾಗಿ ಹಚ್ಕೋಬೇಕು. ಈ ರೀತಿ ಹಚ್ಚೋದ್ರಿಂದ ಪದರಾಗಿ ಬರುತ್ತೆ ಕರೆದಾಗ. ನೋಡಿ, ಈ ರೀತಿ ಫುಲ್ ಕವರ್ ಆಗಬೇಕದು. ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು ಲೇಯರ್ ಥರ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೋದು. ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊತೀನಿ, ಯಾಕಂದರೆ ಇನ್ನೂ ಒಂದು ರೌಂಡ್ ಫೋಲ್ಡ್ ಮಾಡ್ಬೇಕು ಇದನ್ನು. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ದೊಡ್ಡದು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಿರಲಿ, ತುಂಬ ತೆಳು ಬೇಡ, ತುಂಬ ದಪ್ಪನೂ ಬೇಡ. ನೋಡಿ, ಈ ರೀತಿ ಮತ್ತೆ ಅದನ್ನೆಲ್ಲ ಲಟ್ಟಿಸಿರೋಂಥ ಚಪಾತಿಗೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಈ ಥರ ಫೋಲ್ಡ್ ಮಾಡೋಣ. ನೋಡಿ, ಫೋಲ್ಡ್ ಮಾಡಿದ ತಕ್ಷಣ ಮತ್ತೆ ಸ್ವಲ್ಪ ಮೇಲ್ಗಡೆ ಹತ್ತಬೇಕು. ನೋಡಿ, ಈಗ ಆ ಕಡೆದೊಂದು ಫೋಲ್ಡ್ ಮಾಡೋಣ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪ ಆಗಿರುತ್ತಲ್ವ, 1-2 ರೌಂಡ್ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ತೆಳುವಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ದೊಡ್ಡದಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಚಿಕ್ಕದೇ ಇರಲಿ ಅಂದರೆ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇನ್ನೊಂದು ರೌಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಧ್ಯೆ ಆವಾಗ ತುಪ್ಪ ಹಚ್ಚಿಬಿಟ್ಟು ಈ ರೀತಿ ಇದು ಮಾಡಬೇಕು, ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆ ಮತ್ತೆ ಒಂದು ರೌಂಡ್ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಬೇಡ ಅಂದರೆ ಮಾಮೂಲಿ ಪೂರಿಯೋ ಥರ ಲಟ್ಟಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿ ಆ ಥರನೂ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಈಸಿ ಅಂದರೆ ಇದೇ ಮೆಥಡ್ಡು, ಅಂದರೆ ಇದು ಈಸಿನೂ ಆಗುತ್ತೆ, ಆಮೇಲೆ ಕಟ್ ಮಾಡಿದಾಗ ಚೆನ್ನಾಗಿರುತ್ತೆ ಲೇಯರ್ ಥರನೂ. ನೋಡಿ, ಈ ರೀತಿ ಮತ್ತೆ ಒಳಗಡೆ ಸ್ವಲ್ಪ ಬೆಣ್ಣೆ ಮತ್ತು ಮೈದಾ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಹಚ್ಚೋಣ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಬರೀ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡೋಣ. ನಾನು ಆವಾಗಲೇ ಹೇಳ್ದಂಗೆ ಇದು ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ತೆಳುವಾಗಲಿ ಅಂತೇಳಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಸ್ವಲ್ಪ ದಪ್ಪನೇ ಇರಲಿ ಅಂದರೆ ದಪ್ಪ ಸೈಜಲ್ಲೇ ದಪ್ಪ ಇರುವಾಗಲೇ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿದೆ, ಒಂದೊಂದು ಕತ್ತೋದೇ ಇಲ್ಲ. ನೋಡಿ, ಸ್ವಲ್ಪ ದಪ್ಪ ಇದೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈ ಕಡೆ ಎಣ್ಣೆಲಿ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ ಒಂದಕ್ಕೊಂದು ಹತ್ತದೇ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಜರ್ನಿಗೆ ತುಂಬ ಒಳ್ಳೆಯದು. ಆಮೇಲೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಒಂದು ಸರಿ ಮಾಡಿಟ್ಟು ಒಂದು ವಾರದವರೆಗೂ ಏನೂ ಆಗೋದಿಲ್ಲ. ಮಕ್ಕಳಿಗೂ ಕೊಡ್ಬೋದು. ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಕೇಳ್ತಾರಲ್ವ ಈ ಟೈಮಲ್ಲಿ. ನೋಡಿ ಸಾಯಂಕಾಲ ಟೀ ಟೈಮ್ಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸು. ನೋಡಿ ತುಂಬ ಚೆನ್ನಾಗಿದೆ. ಆಮೇಲೆ ಮಕ್ಕಳು ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಹೆಲ್ತಿ ಕೂಡ, ಯಾಕಂದರೆ ಸೊಪ್ಪು ಬಳಸಿರ್ತೀವಲ್ವ, ಹಾಗಾಗಿ ತುಂಬ ಟೇಸ್ಟಿನೂ ಆಗಿರುತ್ತೆ, ಹೆಲ್ತಿನೂ ಕೂಡ. ನೋಡಿ ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ನಾನು ಇದಕ್ಕೆ ಸೋಡಾ ಆಗಲಿ ಏನೂ ಬಳಸಿಲ್ಲ. ನೋಡಿ ಇದಕ್ಕೆ ಬೇರೆ ಬೇರೆ ಸೊಪ್ಪುಗಳು ಹಾಕ್ಕೋಬೋದು ನೀವು. ಸೊಪ್ಪು ಬೇಡ ಅಂದರೆ ಬರೀ ಹಿಟ್ಟಲ್ಲೂ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಕೂಡ. ನೋಡಿ ಈ ಥರ ಲೇಯರ್ ಥರ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.